ಕೊಟ್ಟ ಕುದುರೆ ಏರದವನು ವೀರನೂ ಅಲ್ಲ ಶೂರನೂ ಅಲ್ಲ, ಮತ್ತೇನೋ ಗೊತ್ತಿಲ್ಲ ಅಂತ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವ್ರಿಗೆ ಹೇಳ್ತಾಯಿದ್ರು. ಆ್ಯಂಡ್ ದೆನ್ ಒಂದು ಕಡೆ ಪಾಪ ಇನ್ನೊಂದು ಕಡೆ ಹೇಳ್ತಾರೆ ವಿಧಾನಸಭೆಯಲ್ಲಿ, ಎದ್ದೆದ್ದು ಬೀಳುತ್ತಿಹೆ ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ಮಾಡಿ ಜಗಕ್ಕೆಲ್ಲ ಪ್ರಸಿದ್ಧನಾಗುತ್ತಿಹನೆ ಸಕನೆ, ನಿನ್ನ ಉದ್ಧಾರವೆಷ್ಟಾಯ್ತು ಮಂಕುತಿಮ್ಮ, ನಿನ್ನ ಉದ್ಧಾರವೆಷ್ಟಾಯ್ತು ಮಂಕುತಿಮ್ಮ. ಸೊ ನಮಸ್ಕಾರ ಸ್ನೇಹಿತರೆ, ಆ್ಯಸ್ ಯೂಶುವಲ್ ನಿಮ್ಮ ಮುಂದೆ ಕಾರ್ತಿಕ್ ಹಾಜರಾಗಿದ್ದೀನಿ ಆ್ಯಸ್ ಯೂಶುವಲ್. ಸೊ ಇವತ್ತು ಬುಧವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಬುಧವಾರ ಎಲ್ಲರಿಗೂ ಒಳ್ಳೇದು ಮಾಡಲಿ. ಸೊ ಸ್ನೇಹಿತರೆ, ಏನಿಲ್ಲ ವಿಷಯ, ಡಿ ಕೆ ಕುಮಾರಸ್ವಾಮಿ ಅವರು ಏನಾರು ಭಾವನಾತ್ಮಕವಾಗಿ ಕೆಲವೊಮ್ಮೆ ಅವರು ಮತದಾರರಲ್ಲಿ ಅಥವಾ ಸಭೆಗಳಲ್ಲಿ ಅಥವಾ ಇನ್ನೆಲ್ಲೋ ಅವರು ಅಂದರೆ ಭಾವಜೀವಿ, ಸೊ ಕಣ್ಣಲ್ಲಿ ನೀರು ಹಾಕಿದಾಗ ಕೊಟ್ಟ ಕುದುರೆ ನೇರದವನು ವೀರನೂ ಅಲ್ಲ ಶೂರನೂ ಅಲ್ಲ, ಹೋಗ್ಬಿಟ್ಟು ಅಳ್ತಾ ಇದ್ದಾನೆ ಹಂಗೆ ಹಿಂಗೆ ಅಂತ ಟೀಕೆ ಮಾಡ್ತಾಯಿದ್ರು. ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾವು ಹೇಳೋದು, ಒಕ್ಕಲಿಗರು ನಿಮ್ಮ ಕೈ ಹಿಡಿದ್ರು, ಪೆನ್ನು ಪೇಪರ್ ಕೊಡಲ್ವಾ ಅಂದ್ವಿ, ಕೊಟ್ವಿ. ಸೊ ನೀವು ಈಗ ಗದ್ಗದಿತರಾಗಿ ಮಾತಾಡ್ತಾ ಇದ್ದೀರಲ್ಲ, ನೀವು ಈಗ ಕೊಟ್ಟ ಕುದುರೆ ಏರದವನು ಶೂರನೂ ಅಲ್ಲ ವೀರನೂ ಅಲ್ಲ ಅಂತ ನಾವು ನಿಮಗೆ ಹೇಳಬೇಕಾಗುತ್ತೆ. ಸೊ ಅದಕ್ಕೆ ಹೇಳೋದು, ಕಾಲ ಎಲ್ಲರಿಗೂ ರಿಪೀಟ್ ಆಗೇ ಆಗುತ್ತೆ. ಸೊ ನೀವು ಅವತ್ತು ಕುಮಾರಸ್ವಾಮಿ ಅವ್ರಿಗೆ ಹೇಳಿದ್ರಿ, ಇವತ್ತು ನಾವು ನಿಮಗೆ ಹೇಳ್ತಾ ಇದ್ದೀವಿ, ಕೊಟ್ಟ ಕುದುರೆ ನೇರದವನು ವೀರನೂ ಅಲ್ಲ ಶೂರನೂ ಅಲ್ಲ, ಮತ್ತೇನೋ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅವರೇ. ಒಂದು ನಿಮಗೆ ಪ್ರತಿಯೊಂದೂ ಒಕ್ಕಲಿಗ ಸಮಾಜ ನಮ್ಮನೊಬ್ಬ ಮುಖ್ಯಮಂತ್ರಿ ಆಗ್ತಾನೆ ಅಂದ್ಬಿಟ್ಟು ಮತ ಕೊಟ್ವಿ. ನೀವು ಟೇಬಲ್ ಗುದ್ದಿ ಅಥವಾ ಇನ್ನೇನೋ ಕಾಲಲ್ಲಿ ಒದ್ದಿ ಏನೋ ತಗೊಳ್ತೀರಾ, ಅಥವಾ ಭಾಳ ಭಾಳ ರಾಜಕೀಯ ಗಂಡಸ್ತನ ಇದೆ ಅಂತ. ಆದರೆ ನೀವು ಅದು ಯಾವುದನ್ನು ಮಾಡಲಿಲ್ಲ. ನಮ್ಮ ಅವ್ವ ಹೇಳಿದ್ಲು, ನಮ್ಮ ಅಪ್ಪ ಹೇಳಿದ್ಲು, ಇನ್ನೊಬ್ಬ ಯಾರೋ ಹೇಳಿದ್ರು, ಪಕ್ಷದಿಂದ ಕಾಂಗ್ರೆಸ್ ಪಕ್ಷ ಇದ್ದರೆ ನಾನು, ಅದು ಹೌದು, ಅದು ಸಿದ್ದರಾಮಯ್ಯನಂಥವ್ರಿಗೆ ಪಕ್ಷ ಇದ್ದರೆ. ಬಟ್ ನಿಮ್ಮ ಒಂದು ಸಾಮರ್ಥ್ಯ, ನಿಮ್ಮ ಒಂದು ಶ್ರಮ ಎಲ್ಲವೂ ಇತ್ತು. ಬಟ್ ನೀವು ಭಾಳ ನಿಮ್ಮ ಒಂದು ಸ್ವಾರ್ಥತನಕ್ಕೆ ಒಕ್ಕಲಿಗರ ಒಂದು ಒಕ್ಕಲಿಗರ ಮತನ ಎಲ್ಲವನ್ನು ಬಲಿ ಕೊಟ್ಟಿದ್ದೀರಾ. ಸೊ ಈಗ ನೀವು ಶೂರನೂ ಅಲ್ಲ ಧೀರನೂ ಅಲ್ಲ, ಮತ್ತೇನೋ ಗೊತ್ತಿಲ್ಲ ಶಿವಕುಮಾರ್ ಅವರೇ. ಸೊ ಆಮೇಲೆ ವಿಧಾನಸೌಧದಲ್ಲಿ ವಿಧಾನಸಭೆಯ ಶಾಸನಗಳು ನಡೀತಾ ಇರ್ಬೇಕಾದ್ರೆ ಒಂದು ಕಗ್ಗ ಹೇಳ್ತಾ ಇದ್ರಿ, ಎದ್ದೆದ್ದು ಬೀಳುತ್ತಿಹೆ ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ಮಾಡಿ ಜಗಕ್ಕೆಲ್ಲ ಪ್ರಸಿದ್ಧನಾಗುತ್ತಿಹನೆ ಸಕನೆ, ನಿನ್ನ ಉದ್ಧಾರವೆಷ್ಟಾಯ್ತು ಮಂಕುತಿಮ್ಮ, ನಿನ್ನ ಉದ್ಧಾರವೆಷ್ಟಾಯ್ತು ಮಂಕುತಿಮ್ಮ. ಅಂದರೆ ದಿನ ಬೆಳಗ್ಗೆ ಆಯಿತು ಅಂದರೆ ನೀವೇ ನ್ಯೂಸಲ್ಲಿರೋದು, ನೀವೇ ನಿಮ್ಮದೇ ಮುಖಪುಟ, ನಿಮ್ಮದೇ ಎಲ್ಲ, ಅಂದರೆ ನೀವು ಸಿದ್ದರಾಮಯ್ಯನವರು. ಬಟ್ ಅದರಲ್ಲಿ ಯಾರು ಉದ್ಧಾರ ಆಗ್ತಿದ್ದೀರಾ, ಏನಿಲ್ಲ, ಬರೀ ಗದ್ದಲ ಸದ್ದು ಇನ್ನೊಂದು ಮಾಡ್ಕೊಂಡು. ನೀವು ಅವತ್ತು ಹೇಳಿದ್ರಿ ಬಿ ಜೆ ಪಿ ಗೌರ್ಮೆಂಟ್ ಬರೋವಂಥ ಸಂದರ್ಭದಲ್ಲಿ, ಕಾಂಗ್ರೆಸ್ JDS ಗೌರ್ಮೆಂಟ್ ಬೀಳೋವಂಥ ಸಂದರ್ಭದಲ್ಲಿ. ಸೊ ಎಲ್ಲವೂ ನಿಮಗೆ ಆಗ್ತಾಯಿದೆ. ಅದಕ್ಕೆ ಸ್ನೇಹಿತರೆ, ನಾನು ಹೇಳೋದೇನಂತ ಅಂದರೆ, ನಾವು ಒಬ್ರಿಗೆ ಮಾಡೋದು ಈಸಿ, ಅನ್ನೋದು ಈಸಿ, ಇನ್ನೊಂದು ಈಸಿ. ಬಟ್ ಮಸ್ಟ್ ಆ್ಯಂಡ್ ಶುಡ್ ಅದು ಅನ್ಯಾಯ ಆಗಿದರೆ ಅದು ನಮಗೆ ತಿರುಗುಬಾಣ ಆಗುತ್ತೆ. ಈಗ ಡಿ ಕೆ ಶಿವಕುಮಾರ್ ಒಂದು ಇಂಗು ತಿಂದ ಅಮ್ಮಂಗ ಆಗಿದ್ದಾರೆ. ಎರಡನೇದು, ಕೊಟ್ಟ ಕುದುರೆ ನೇರದವನು ಶೂರನೂ ಅಲ್ಲ ಧೀರನೂ ಅಲ್ಲ. ಸೊ ಒಕ್ಕಲಿಗರ ಮತ ಮತ್ತು ಹಿತ ಎರಡೂ ಕೊಟ್ಟು ಒಕ್ಕಲಿಗರಿಗೆ ನಾಮ ಸಿಕ್ಕಿದೆ ಅಂತ ಹೇಳ್ತಾ, ಸೊ ಡಿ ಕೆ ಶಿವಕುಮಾರ್ ಪಾಪ ಇವಾಗ ಗದ್ಗದಿತರಾಗಿದ್ದಾರೆ. ಅಂದರೆ ಅಳೋವಂಥ ಮೂಮೆಂಟು ಅಥವಾ ಕಣ್ಣಲ್ಲಿ ನೀರು ಹಾಕುವಂಥ ಮೂಮೆಂಟು. ಸೊ ಅದು ಭಾವನೆಗಳೊಟ್ಟಿಗೆ ಬದುಕೋರಿಗೆ ಗೊತ್ತಿರುತ್ತೆ. ನಾನು ಬಂಡೆ, ನಾನು ಶಿಲೆ ಅಂಥವ್ರಿಗೆ ಭಾವನೆಗಳೇ ಇರಲ್ಲ, ಏನು ಅಂತ ಗೊತ್ತಿಲ್ಲ. ಬಟ್ ಎನಿಹೌ ಅದು ನಿಮಗೆ ರಿಪೀಟ್ ಆಯ್ತಲ್ಲ. ಸೊ ಹಂಗಾಗಿ ನನಗಂತೂ ಖುಷಿ ಆಯಿತು. ಸೊ ನೀವು ಮುಖ್ಯಮಂತ್ರಿ ಆಗೋ ಪ್ರಯತ್ನ ಬಿಡಬೇಡಿ, ಮಾಡಿ ಅಂತ ಹೇಳ್ತಾ, ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಸೈನಿಂಗ್ ಆಫ್. ನಮಸ್ಕಾರ.